ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಿನ್ನೆಲೆಯಲ್ಲಿ ಈಗಾಗಲೇ ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್6 ಮತ್ತು ಅಹೋಬಲ ಟಿವಿಯ ಶೋರೂಮ್ ಸಹಯೋಗದಲ್ಲಿ ಈಗಾಗಲೇ ರಂಗೋಲಿ ಹಬ್ಬ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ. ಈಗಾಗಲೇ ರಾಜ್ಯದಾದ್ಯಂತಲೂ ಕೂಡ ಈ ಒಂದು ರಂಗೋಲಿ ಹಬ್ಬ ಸ್ಪರ್ಧೆ ನಡೀತಾ ಇದೆ. ಚಿತ್ರದುರ್ಗದಲ್ಲೂ ಕೂಡ ಜಿಲ್ಲಾ ಮಟ್ಟದ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದ್ದು, ನಗರದ ಮಹಾರಾಣಿ ಕಾಲೇಜಿನ ಸಭಾಂಗಣದಲ್ಲಿ ಈ ಒಂದು ರಂಗೋಲಿ ಸ್ಪರ್ಧೆಯನ್ನ ನಾವು ಏರ್ಪಡಿಸಿದ್ದೇವೆ. ಚಿತ್ರದುರ್ಗ ನಗರದ ಹಲವು ಮಹಿಳೆಯರು ಕೂಡ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಈಗಾಗಲೇ ಬಣ್ಣ ಬಣ್ಣದ ರಂಗೋಲಿಯ ಚಿತ್ತಾರಗಳನ್ನ ಬಿಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಕೈ ಚಳಕದ ಮೂಲಕ ಏನು ಉತ್ತಮವಾದಂತಹ ಒಂದು ಚಿತ್ರಗಳನ್ನ ಬಿಡಿಸುವ ಮೂಲಕವಾಗಿ ಈ ಒಂದು ರಂಗೋಲಿಯನ್ನ ತಮ್ಮ ಕೈ ಚಳಕಗಳನ್ನು ತೋರಿಸ್ತಾ ಇದ್ದಾರೆ. ನಾವೇನು ದೃಶ್ಯಾವಳಿಗಳು ನೋಡ್ತಾ ಇದ್ದಾವೆ, ವಿಭಿನ್ನವಾದಂತಹ ರಂಗೋಲಿಗಳನ್ನ ಬಿಡಿಸುವ ಮೂಲಕವಾಗಿ ಮಹಿಳೆಯರು ಈ ಒಂದು ರಂಗೋಲಿ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು ನಾವು ಈಗಾಗಲೇ ಇಲ್ಲೊಂದು ನೋಡ್ತಾ ಇರಬಹುದು. ಈ ಒಂದು ಮಹಿಳೆಯೊಬ್ಬರು ಈಗಾಗಲೇ ವಿವಿಧ ಬಣ್ಣಗಳ ಒಂದು ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಏನು ಶಿವಲಿಂಗ ಆಗಿರ್ಬೋದು, ಚಕ್ರವನ್ನ ಬಿಡಿಸುವ ಮೂಲಕವಾಗಿ ಈ ಒಂದು ವಿಧವಾದಂತಹ ಒಂದು ರಂಗೋಲಿಗಳನ್ನ ಹಾಕುವ ಮೂಲಕ ಪ್ರಯತ್ನವನ್ನ ಕೂಡ ಇಲ್ಲಿನ ಮಹಿಳೆಯರು ಮಾಡ್ತಾ ಇದ್ದಾರೆ. ನಾವು ಮತ್ತೊಂದು ಬದಿಯಲ್ಲಿ ನೋಡ್ತಾ ಇದ್ದೇವೆ, ಅದು ಏನು ಸೂರ್ಯನಾರಾಯಣ ರಥವನ್ನ ಅತ್ಯಂತ ಅಮೋಘವಾಗಿ ಅತ್ಯಂತ ಆಕರ್ಷಕವಾಗಿ ಮಹಿಳೆಯೊಬ್ಬರು ಬಿಡಿಸಿರುವಂತದ್ದು ನಿಜಕ್ಕೂ ಕೂಡ ನೋಡ್ಲಿಕ್ಕೂ ಕೂಡ ಅತ್ಯಂತ ತುಂಬಾ ಉತ್ತಮವಾದಂತಹ ಒಂದು ಈ ಒಂದು ರಥವನ್ನ ಬಿಡಿಸಿರುವಂತದ್ದು. ಇದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಅತ್ಯಂತ ಆಕರ್ಷಕವಾದಂತಹ ರಥ ಅನ್ನುವಂಥದ್ದು ನಿಜಕ್ಕೂ ಕೂಡ ನೋಡ್ಬೋದು. ನಮ್ಮ ಮತ್ತೊಂದು ಬದಿಯಲ್ಲಿ ಈಗಾಗಲೇ ಮತ್ತೊಂದು ಬದಿಯಲ್ಲಿ ಮಹಿಳೆಯರು ಕೂಡ ಬಣ್ಣಗಳನ್ನ ತುಂಬುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಕೆಲವರು ಈ ಒಂದು ರಂಗೋಲಿಯ ಒಂದು ಭಿನ್ನವಾದಂತಹ ರಂಗೋಲಿಗಳನ್ನ ಬಿಡಿಸುವಂತಹ ಪ್ರಯತ್ನದಲ್ಲೂ ಅಷ್ಟೇ ಅಲ್ಲದೆ ಈಗಾಗಲೇ ಪ್ರಶಸ್ತಿಗಳನ್ನ ಗೆಲ್ಲೇಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಎಲ್ಲ ಮಹಿಳೆಯರು ಕೂಡ ಈಗಾಗಲೇ ಬಂದು ಇಲ್ಲಿ ಭಾಗಿಯಾಗಿರುವಂಥದ್ದು. ಏನು ಸಂಕ್ರಾಂತಿಯ ಮುನ್ನವೇ ಈ ಒಂದು ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಿರುವಂಥದ್ದು ನಿಜಕ್ಕೂ ಕೂಡ ಎಲ್ಲ ಒಂದ್ ಕಡೆ ಮಹಿಳೆಯರು ಅತ್ಯಂತ ಖುಷಿಯಾಗಿ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಮಹಿಳೆಯರು ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಈಗಾಗಲೇ ಕಲರ್ಫುಲ್ ರಂಗೋಲಿಗಳನ್ನ ಬಿಡಿಸ್ತಾ ಇದ್ದಾರೆ. ಏನು ಶಂಖ ಆಗಿರ್ಬೋದು, ಅಷ್ಟೇ ಅಲ್ಲದೆ ಹೂವಿನ ಚಿತ್ರಗಳಾಗಿರ್ಬೋದು, ಭಿನ್ನವಾದಂತಹ ರಂಗೋಲಿಯನ್ನ ಹಾಕುವ ಮೂಲಕವಾಗಿ ಮಹಿಳೆಯರು ತಮ್ಮ ಕೈ ಚಳಕವನ್ನ ತೋರಿಸ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಮಹಿಳೆಯೊಬ್ಬರು ಈಗಾಗಲೇ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ. ಅವ್ರು ಮಾತಾಡ್ತಾರೆ. ಮೇಡಮ್, ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ರಿ, ಹೇಗೆ ಅನಿಸ್ತಾ ಇದೆ, ಏನ್ ಅನಿಸ್ತಾ ಇದೆ? ನಮಸ್ತೆ ಎಲ್ರಿಗೂ. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಮಗೆ ರಂಗೋಲಿ ಕಾಂಪಿಟೇಷನ್ ಭಾಗವಹಿಸಲು ಅವಕಾಶ ಕೊಟ್ಟಿದ್ದಾರೆ. ಸೊ ಎಲ್ಲ ಕಡೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಈ ಥೀಮ್ ಬಂದ್ಬಿಟ್ಟು ಸಂಕ್ರಾಂತಿ ಪ್ರಯುಕ್ತ ಚುಕ್ಕೆ ರಂಗೋಲಿ ಅಂತ ಹೇಳಿದ್ದಾರೆ. ಸೊ ಚುಕ್ಕೆ ರಂಗೋಲಿ ಬಿಡಿಸ್ತಾ ಜೊತೆಗೆ ಸಂಕ್ರಾಂತಿ ಥೀಮಲ್ಲಿ ಹಸುದು ಮತ್ತು ಕಬ್ಬು ಇದು ಥೀಮ್ ಬರಬೇಕು ಅಂತ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಅನಿಸ್ತಿದೆ ಮೇಡಮ್, ಮೊದಲೆಲ್ಲ ಮಾಡಿದ್ರೆ ಅಥವಾ ಇದೇ ಫಸ್ಟ್ ಟೈಮ್ ಕಾಂಪಿಟೇಷನ್? ಸರ್, ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಇದು ಮುರುಘಾ ರಾಜೇಂದ್ರ ಮಟ್ಟದಲ್ಲಿ ಅಥವಾ ಎಲ್ಲೇ ಚಿತ್ರದುರ್ಗ ಡಿಸ್ಟಿಕಲ್ಲಿ ಎಲ್ಲೇ ಕಾಂಪಿಟೇಷನ್ ಇದ್ದರೆ ಫಾರ್ವರ್ಡ್ ಮೆಸೇಜ್ ಬರುತ್ತೆ. ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತೀವಿ. ಪಾರ್ಟಿಸಿಪೇಟ್ ಮಾಡೋದು ಒಂದು ಖುಷಿ ನಮಗೆ. ಮನೇಲಲ್ದಲೇ ಹೊರ್ಗಡೆನೇ ಹೊರ್ಗಡೆನೂ ನಾವು ತೋರಿಸ್ಕೋಬೇಕು ಹೆಣ್ಮಕ್ಳಲ್ಲಿ ಎಷ್ಟು ಕಲೆ ಇದೆ ಏನು ಅಂತೇಳಿ. ಸೊ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಒಂದು ನ್ಯೂಸ್ ಚಾನಲ್ ಈ ರೀತಿಯಾದಂಥ ರಾಜ್ಯದಲ್ಲಿ ವಿಭಿನ್ನವಾದಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಈ ರಂಗೋಲಿ ಸ್ಪರ್ಧೆಯನ್ನು ಏನು ಅನಿಸ್ತಾ ಇದೆ? ಸರ್, ತುಂಬ ಖುಷಿ ಆಗ್ತಿದೆ. ಈ ಥರ ಪ್ರೋಗ್ರಾಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ನ್ಯೂಸ್ ಚಾನಲಿಂದ ಈ ಥರ ಅಂದರೆ ಗಿಫ್ಟ್ಗಳಲ್ದೇ ಒಂದು ಒಳ್ಳೆ ಮೊತ್ತದಲ್ಲಿ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸೊ ರಾಜ್ಯ ಮಟ್ಟಕ್ಕೆ ಸೆಲೆಕ್ಷನ್ ಅಂತ ಇದೆ. ಸೊ ಹಾಗಾಗಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಈಗಾಗಲೇ ಈ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಈಗಾಗಲೇ ಭಾಗಿಯಾದಂತಹ ಒಂದು ಸ್ಪರ್ಧಾಳುಗಳ ಮಾತು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.